ನೋಡಿ, ಇಲ್ಲಿ ಬೆಂಗಳೂರಿನಲ್ಲಿ ಯಾವಾಗಲೂ ಕೂಡ ಕಸದ ಸಮಸ್ಯೆ ಇದ್ದೇ ಇರುತ್ತೆ. ಇದೀಗ ವಿಲೇಜ್ ಫಂಡ್ ನೀಡದೆ ಸತಾಯಿಸ್ತಾ ಇರುವಂತಹ ಜಿಬಿಎಗೆ ಇದೀಗ ಶಾಕ್ ಸಿಕ್ಕಿದೆ. ವಿಲೇಜ್ ಫಂಡ್ ಕೊಡದ ಜಿಬಿಎ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಕಸ ಡಂಪ್ ಮಾಡಲು ಬಿಡದೆ ಬೆಳ್ಳಹಳ್ಳಿ ಗ್ರಾಮಸ್ಥರಿಂದ ತಡೆ. ಬೆಟ್ಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವಂತಹ ಕಸ ಸಂಸ್ಕರಣಾ ಘಟಕ ಡಂಪಿಂಗ್ ಯಾರ್ಡ್ ಒಳಗೆ ಹೋಗಲಾಗದೆ ಸಾಲುಗಟ್ಟಿ ಲಾರಿಗಳು ನಿಂತಿದೆ. 2 ವರ್ಷಗಳಿಂದ ವಿಲೇಜ್ ಫಂಡ್ ನೀಡದೆ ಜಿಬಿಎ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಯಾಕೆ ಅಂತ ಹೇಳಿ ಇದೀಗ ಇಲ್ಲಿನ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ಸೂಚನೆ ಮೇರೆಗೆ ಬಂದ್ ಮಾಡಲಾಯಿತಾ. ಡಂಪಿಂಗ್ ಯಾರ್ಡ್ ಕಾರ್ಯಾಚರಣೆಯಿಂದ ರಸ್ತೆ ಆರೋಗ್ಯ ಸಮಸ್ಯೆಗಳ ನಿವಾರಣೆಗಾಗಿ ನೀಡುವ ವಿಲೇಜ್ ಫಂಡ್ ಇದು. ಆದರೆ ನಿವಾರಿಸಿಕೊಳ್ಳಲು ಕೊಡಬೇಕಾಗಿರುವಂತಹ ವಿಲೇಜ್ ಫಂಡೇಲ್ ಕೊಟ್ಟಿಲ್ಲ. ಹಾಗಾಗಿ ವಿಲೇಜ್ ಫಂಡ್ ನೀಡದೆ ಜಿಬಿಎ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿ ಇಲ್ಲಿನ ಜನ ಇದೀಗ ಆಕ್ರೋಶ ಹೊರಹಾಕ್ತಿದ್ದಾರೆ. ವಿಲೇಜ್ ಫಂಡ್ ಕೊಡದೆ ಜಿಬಿಎ ವಿರುದ್ಧ ಇಲ್ಲಿನ ಗ್ರಾಮಸ್ಥರು ಇದೀಗ ತಿರುಗಿಬಿದ್ದಿದ್ದಾರೆ. ಕಸ ಡಂಪ್ ಮಾಡಕ್ಕೂ ಬಿಡೋದಿಲ್ಲ. ಮತ್ತೆ ಆ ಒಂದು ಕಸ ಎಲ್ಲ ಹಾಕ್ಬೇಕು, ಮತ್ತೆ ಎಲ್ಲಂದ್ರೆ ಅಲ್ಲಿ ಹಾಕಿದ್ರೆ ಅದಕ್ಕೂ ಬಂದು ಇಲ್ಲಿ ನಾವು ಫೈನ್ ಹಾಕ್ತೀವಿ ಅಂತ ಹೇಳಿ ಅದಕ್ಕೆ ಬೇರೆ ಹೆದರ್ಸ್ತಾರೆ. ಬೆಳ್ಳಹಳ್ಳಿ ಗ್ರಾಮಸ್ಥರಿಂದ ಈ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇರೋದು. ಈಗ ಬೆಟ್ಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವಂತಹ ಕಸ ಇದು ಸಂಸ್ಕರಣಾ ಘಟಕ ಡಂಪಿಂಗ್ ಯಾರ್ಡ್ ಒಳಗೆ ಹೋಗಲಾಗದೆ ಸಾಲ್ಗಟ್ಟಿ ಇಲ್ಲಿ ಲಾರಿಗಳು ನಿಂತಿದೆ. 2 ವರ್ಷಗಳಿಂದ ವಿಲೇಜ್ ಫಂಡ್ ಕೊಟ್ಟಿಲ್ಲ ಜಿಬಿಎ. ಹಾಗಾಗಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತೇಳಿ ಇದೀಗ ಪ್ರಶ್ನೆ ಮಾಡ್ತಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ ಇಲ್ಲಿನ ಜನ. ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ಸೂಚನೆ ಮೇರೆಗೆ ಇದೆಲ್ಲವೂ ಕೂಡ ಬಂದ್ ಮಾಡಿದ್ರ. ಡಂಪಿಂಗ್ ಯಾರ್ಡ್ ಕಾರ್ಯಾಚರಣೆಯಿಂದ ಒಂದು ಕಡೆ ರಸ್ತೆ ಸಮಸ್ಯೆ, ಮತ್ತೊಂದು ಕಡೆ ಅಲ್ಲಿರುವಂತಹ ಕಸದಿಂದ ಬರ್ತಾ ಇರುವಂತಹ ವಾಸನೆಯಿಂದ ಆರೋಗ್ಯ ಸಮಸ್ಯೆ ಇರ್ಬೋದು. ಹೀಗೆ ಹಲವು ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಸಮಸ್ಯೆಗಳ ನಿವಾರಣೆಗಾಗಿ ನೀಡಬೇಕಾಗಿರುವಂತಹ ವಿಲೇಜ್ ಫಂಡ್ನ ಯಾಕೆ ಕೊಡ್ತಿಲ್ಲ ಅಂತೇಳಿ ಇಲ್ಲಿನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಜಿಬಿಎಗೆ ಇದು ಮತ್ತೊಂದು ಶಾಕ್ ಅಂತ ಹೇಳ್ಬೋದು. ಮತ್ತೆ ಕಸ ಎಲ್ಲಿ ಹಾಕಬೇಕು ಅಂತ ಹೇಳಿ ಗೊತ್ತಿಲ್ಲ. ಸುತ್ತಮುತ್ತ ಎಲ್ಲಾದರೂ ಕಸ ಹಾಕಿದ್ರೆ ಅದರಿಂದಲೂ ಕೂಡ ಸಮಸ್ಯೆ ಆಗುತ್ತೆ. ಅದಕ್ಕೂ ಕೂಡ ಜಿಬಿಎ ಅವ್ರು ಬಂದು ಫೈನ್ ಹಾಕ್ತೀವಿ ಅಂತ ಹೇಳಿ ಎದುರಿಸ್ತಾರೆ. ಇಲ್ಲ ಕಸ ತಗೊಂಬಂದು ಮನೆ ಮುಂದೆ ಬಿಸಾಕ್ಬಿಡ್ತಾರೆ. ಇದೆಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಕಸನೇ ಡಂಪ್ ಆಗದೆ ಇಲ್ಲಿ ಸಾಲು ಲಾರಿಗಳು ನಿಂತಿದೆ. ಹಾಗಾಗಿ ಮತ್ತೊಮ್ಮೆ ಇದು ವಿಶೇಷವಾಗಿ ಇದೇನು ಹೊಸ ವಿಚಾರ ಅಲ್ಲ. ಬೆಂಗಳೂರಲ್ಲಿ ಕಸದ ಸಮಸ್ಯೆ ಅಂತಂದ್ರೆ ಹೊಸ ವಿಚಾರ ಅಲ್ಲ, ಹಳೇದಾಗ್ಬಿಟ್ಟಿದೆ. ಎಲ್ಲರೂ ಕೂಡ ಜನ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಪ್ರತಿ ಬಾರಿ ಆಕ್ರೋಶ ಹೊರಹಾಕೋದು ಅಥವಾ ಮತ್ತೊಂದು ಹೇಳೋದಷ್ಟೇ, ಅದು ಬಿಟ್ಟು ಬೇರೆ ಏನೂ ಆಗ್ತಾ ಇಲ್ಲ. ಈ ಒಂದು ದೃಶ್ಯಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಲಾರಿಗಳು ಇಲ್ಲಿ ನಿಂತಿದೆ. ಮತ್ತೊಂದು ದೃಶ್ಯಗಳು ನೋಡ್ತಾ ಇದ್ದೀವಿ, ಎಷ್ಟು ಕಸ ಇಲ್ಲಿ ತುಂಬಿಕೊಂಡಿದೆ. ವಿಲೇಜ್ ಫಂಡ್ ಮಾತ್ರ ಕೊಡ್ತಾ ಇಲ್ಲ. ವಿಲೇಜ್ ಫಂಡ್ ಕೊಡಬೇಕು. ವಿಲೇಜ್ ಫಂಡ್ ಬಂದಾಗ ಈಗ ಜಿಬಿಎ ಅಧಿಕಾರಿಗಳಿಗೆ ಈ ಕುರಿತಾದ ಏನಾದರೂ ಕೇಳಿದ್ರೆ ಜಿಬಿಎ ಫಂಡ್ ಯಾಕೆ ಕೊಟ್ಟಿಲ್ಲ ಅಥವಾ ವಿಲೇಜ್ ಫಂಡ್ ಕೊಡಬೇಕು ಅದನ್ನ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಸ್ಥಳೀಯ ಚುನಾವಣೆ ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ. 2 ವರ್ಷಗಳಿಂದ ವಿಲೇಜ್ ಫಂಡ್ ನೀಡದೆ ಜಿಬಿಎ ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಡಂಪಿಂಗ್ ಯಾರ್ಡ್ ಕಾರ್ಯಾಚರಣೆಯಿಂದ ರಸ್ತೆ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಸಮಸ್ಯೆಗಳ ನಿವಾರಣೆಗಾಗಿ ನೀಡುವಂತಹ ವಿಲೇಜ್ ಫಂಡ್ ಅದು. ಆದರೆ ಯಾವ ಫಂಡು ಕೊಡ್ತಿಲ್ಲ, ಏನೂ ಇಲ್ಲ ಅಂತ ಹೇಳಿ ಇದೀಗ ಜಿಬಿಎ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ.